ಎಲ್ಲದ ಒಂದು ಸನ್ನಿವೇಶನ ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಯ ಗಮನ ಸೆಳೆಯೋ ನಿಟ್ಟಿನಲ್ಲಿ ನಾನು ತಕ್ಷಣ ಈ ಪ್ರೆಸ್ ಮೀಟ್ನ ಕರಿಬೇಕಾಯಿತು. ನನ್ನ ಜೊತೆಗೆ ನಮ್ಮ ಬೆಳಗೊಳ ಹೋಬಳಿಯ ಮುಖಂಡರಾದಂಥ ಲೋಕೇಶ್ ಅವರು ನನ್ನ ಜೊತೆಗಿದ್ದಾರೆ. ಇವತ್ತು ಮೊನ್ನೆ ಇದರಲ್ಲಿ KRSನಲ್ಲಿ ಕಾವೇರಿ ತಾಯಿಗೆ ಬಾಗಿನ ಅರ್ಪಿಸಿದಂಥ ಕಾರ್ಯಕ್ರಮನ ನಾನು ಲೈವ್ ನೋಡಿದೆ. ವೇದಿಕೆ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಆಡಿದ ಮಾತುಗಳನ್ನು ಗಮನಿಸಿದೆ. ಬಾಬು, ನಂದೊಂದು ಇಲ್ಲಿ ಒಂದು ಶಿಲಾನ್ಯಾಸ ಮಾಡಿಸಪ್ಪ, ಜೂನ್ ತಿಂಗಳಲ್ಲಿ 193 ವರ್ಷ ಆಗಿದೆ, ಶಿಲಾನ್ಯಾಸ ಮಾಡಿಸಪ್ಪ ಇಲ್ಲಿ. ಮಹೇಶ್, ಶಿಲಾನ್ಯಾಸ ಮಾಡಿಸಪ್ಪ ಅಂತ ಹೇಳಿದ್ದನ್ನು ನಾನು ಗಮನಿಸಿದೆ. ಅದ್ಯಾಕೋ ಗೊತ್ತಿಲ್ಲ, ನಮ್ಮ ಜಿಲ್ಲೆಯ ರಾಜಕೀಯ ಮುಖಂಡರು ಅಂದರೆ ಹಿಂದೆ ಒಂದು ಭಾಳ ಜವಾಬ್ದಾರಿಯುತವಾಗಿ ನಡ್ಕೊಳ್ತಿದ್ರು. ಇಡೀ ಸರ್ಕಾರ ನಮ್ಮ ಜಿಲ್ಲೆಯ ರಾಜಕೀಯ ಮುಖಂಡರುಗಳ ಮಾತಿಗೆ ಎದುರ್ತಿದ್ರು. ಯಾಕೆಂದರೆ ಅವರು ಜವಾಬ್ದಾರಿಯುತವಾಗಿ ನಡ್ಕೊತಾರೆ ಅಂತ. ಬಟ್ ಭಾಳ ದುರದೃಷ್ಟ, ನಮ್ಮ ಜಿಲ್ಲೆ ಜನಪ್ರತಿನಿಧಿಗಳು ಯಾರು ನ್ಯಾಯಕ್ಕಾಗಿ ಮಾತಾಡೋದನ್ನು ನಿಲ್ಲಿಸ್ದಂಗೆ ಕಾಣ್ತಾರೆ. ನೀರು ಕಟ್ಟೆಲಿದ್ದರೂ ಕೂಡ 90-95 ಅಡಿ ನೀರಿದ್ರೂ ಕೂಡ ಕುಡಿಯೋ ನೀರು ಜಾನುವಾರುಗಳಿಗಾಗಲಿ ಅಥವಾ ನಿಂತಿರ್ತಕ್ಕಂಥ ಕಬ್ಬಿಗಾಗಲಿ, ತೆಂಗಿಗಾಗಲಿ, ಅಡಿಕೆಗಾಗಲಿ, ಕೆರೆ ಕಟ್ಟೆಗಳ ಸಂಪೂರ್ಣ ತುಂಬಿಸೋಕ್ಕಾಗಲಿ ನೀರು ಕೊಡಲಿಲ್ಲ. ಮೇ ತಿಂಗಳಲ್ಲಿ ನೀರು ನಿಲ್ಲಿಸಿದ್ರು. ಮೇ ತಿಂಗಳಿಂದ ಇಲ್ಲಿವರೆಗೂ ಕೂಡ ನಾಲೆಗೆ ನೀರು ಕೊಡಲಿಲ್ಲ. ಕಟ್ಟೆ ತುಂಬಿಕೊಳ್ಳದೆ ಏನಾಗುತ್ತೆ? ಜನಕ್ಕೆ ನೀವು ನೀರು ಕೊಟ್ಟರಲ್ವ ಕಟ್ಟೆ ಖಾಲಿ ಆಗೋದು. ಮತ್ತು ಅದು ಜೂನ್ ತಿಂಗಳಲ್ಲೋ ಜುಲೈ ತಿಂಗಳಲ್ಲೋ ತುಂಬಿಕೊಳ್ತೋದು, ಆಗಸ್ಟಲ್ಲೋ ತುಂಬಿಕೊಳ್ಳೋದು ನಡೀತಿತ್ತು. ನೀವು ಜನಕ್ಕೆ ನೀರೇ ಕೊಡ್ತಾ ಇಲ್ವಲ್ಲ. ನೀವೇನಿದ್ರು ಕಾಂಟ್ರಾಕ್ಟ್ರ್ ಪರ. ನೀವು ಇಲ್ಲಿರ್ತಕ್ಕಂಥ ರಾಜಕೀಯ ನಾಯಕರುಗಳು ಕಾಂಟ್ರಾಕ್ಟ್ರ್ ಪರ. ಜಿಲ್ಲೆಯ ಜನದ ಪರವಾಗಿ ನೀವು ನೀರು ಕೊಟ್ಟಿದ್ದಿದ್ರೆ ಜೂನ್ ತಿಂಗಳಲ್ಲಿ ನೀರು ತುಂಬಿಕೊಳ್ಳೋದು ಹೆಗ್ಗಳಿಕೆ ಅಂತ ನೀವೇನಾರು ಅಂದ್ಕೊಂಡಿದ್ರೆ, ನೀವು ಮಾಡ್ಕೊಂಡಿರೋ ಒಂದು ಪರಿಸ್ಥಿತಿಗೆ ಅದನ್ನು ನಾಚಿಕೆಗೇಡು ಅಂತ ನಾನು ಕರಿತೀನಿ. ಅದಕ್ಕೆ ಬೇರೆ ಶಿಲಾನ್ಯಾಸ ಮಾಡಿಸಿ ಅಂತ. ಸಿದ್ದರಾಮಯ್ಯನವರಂಥ ಪ್ರಬುದ್ಧ ರಾಜಕಾರಣಿ, ವಿಚಾರವಂತರು, ಯೋಗ್ಯರು, ಯಾರ ಮಾರ್ಗದರ್ಶನದಲ್ಲಿ ಈ ಥರದ ಎಡವಟ್ಟು ಮಾಡಿದ್ರು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಕಟ್ಟೆಯಲ್ಲಿ ನೀರು ತುಂಬಿದ್ದಕ್ಕೆ ಶಿಲಾನ್ಯಾಸ ಮಾಡಿಸಿ ಒಂದು ಹೊಸ ಇದನ್ನೇ ಸ್ಥಾಪಿಸ್ಬಿಡಪ್ಪ ಅಂತ ಬಾಬು ಶಿಲಾನ್ಯಾಸ ಮಾಡಿಸು ಅಂತ ಪದ ಬಳಸಿದ್ರು. ಜಿಲ್ಲೆ ಜನಕ್ಕೆ ನೀರು ಕೊಡಲಿಲ್ಲ. ಕಬ್ಬು, ಭತ್ತ ಒಡಗಡಿತಿತ್ತು ಕೆಲವ್ರಿಗೆ. ಎಲ್ಲರದು ಏನು ಭತ್ತ ಆಗ್ಬಿಟ್ಟಿಲ್ಲ, ಒಡಗಡಿತಿತ್ತು, ನೀರಿತ್ತು. ಒಂದು ಕಟ್ಟು ನೀರು ಕೊಟ್ಟಿದ್ರೆ ಭತ್ತ ಆಗಿರೋದು.
ಇವತ್ತು ನೀವು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾಹಿತಿ ತಗೊಳ್ಳಿ. ಕಂಪ್ಲೀಟ್ ಇಳುವರಿ ಡೌನ್ ಆಯಿತು. ರೈತರ ಭತ್ತ ಇಳುವರಿ ಸಂಪೂರ್ಣ ಕುಂಠಿತವಾಯಿತು. ನೀವು ಇದನ್ನು ಮಾಹಿತಿ ತಗೊಳ್ಳಿ. ಕುಂಠಿತ ಆಯಿತು ಅಂದರೆ ಯಾಕಾಯಿತು ಅಂದರೆ, ಕಡೆಯಲ್ಲಿ ನಾವು ಹಳ್ಳಿ ಕಡೆ ನಮ್ಮ ಭಾಷೆಯಲ್ಲಿ ಹೇಳ್ತಾರೆ ಹೊಟ್ಟೆ ಆಗಿತ್ತು ಭತ್ತ ಅಂತ. ಆ ಟೈಮಲ್ಲಿ ನೀರು ಕೊಡಲಿಲ್ಲ ಇವರು. ಹೆಚ್ಚು ಕಮ್ಮಿ 30% ರೈತರಿಗೆ ಭತ್ತ ಆಗಲಿಲ್ಲ, ಅದು ಜಳ್ಳಾಯಿತು. ನೀವು ಇದನ್ನು ಸಾಧಿಸ್ಬಿಟ್ಟು ಕಲ್ಲು ಹಾಕ್ಸ್ಕೊಳ್ಳೋಕೆ ಹೊರಟಿದ್ದೀರಾ. ಜೂನ್ ತಿಂಗಳಲ್ಲಿ ತುಂಬಿಡ್ತು ಅಂತ ಸಂತೋಷಪಟ್ರಲ್ಲ ನೀವು, ನಿಮ್ಮ ಸರ್ಕಾರ. ಅದು ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಸಚಿವನ್ನ ಇಟ್ಕೊಂಡು. ಇದು ನಾಚಿಕೆಗೇಡಲ್ವಾ? ಮಂಡ್ಯ ಜಿಲ್ಲೆದೇ ಕೃಷಿ ಸಚಿವ. ನಾಲೆಗಳಿಗೆ ನೀರಿಲ್ಲ ಅಂತ ರೈತರು ಪರಿತಪಿಸ್ತಾ ಇದ್ದಾರೆ. ನಾನೊಬ್ಬ ಮಾಜಿ ಶಾಸಕ. ನನಗೆ ದಿನ ಬೆಳಗ್ಗೆ ಎದ್ದರೆ 40ರಿಂದ 50 ಫೋನ್ ನಾನು ರಿಸೀವ್ ಮಾಡ್ತಾಯಿದ್ದೀನಿ ರೈತರದು. ಅವ್ರು ಯಾವ ಪಾರ್ಟಿಗೆ ಸೇರಿದವರಲ್ಲ, ಯಾವ ಕಾರ್ಯಕರ್ತರು ಅಲ್ಲ. ಜನ ನಂಬರ್ಗಳು ತಗೊಂಡು ಮಾಡ್ತಾಯಿದ್ದಾರೆ. ಏನು ಮಾಡ್ತಾಯಿದ್ದೀರಿ ಸರ್? ಎಲ್ಲರೂ ಒಬ್ಬರು ಕೇಳ್ತಾ ಇಲ್ವಲ್ಲ. ನಮ್ಮ ನಾಲೆಗಳಿಗೆ ನೀರು ಬಿಟ್ಟಿಲ್ಲ, ಕಬ್ಬು ಒಣಗೋಗ್ತಾ ಇದೆ, ಭತ್ತ ಈ ಥರ ಅಧ್ವಾನ ಆಯಿತು, ತೆಂಗು ಮೊದಲೇ ಅದು ಹೋಗಿದೆ, ಬೆಳೆ ಹೋಗಿದೆ, ತುಂಬ ಕ್ರಾಪ್ ಕಮ್ಮಿ ಇದೆ, ಅಡಿಕೆ ಗಿಡಗಳು ತುಂಬ ನಿಂತಿದೆ, ನೀರಿಲ್ಲ, ಒಣಗ್ತಾ ಇದೆ. ಮೇ ತಿಂಗಳು ಕೊನೆಯಲ್ಲಿ ನಮಗೆ ನೀರು ನಿಲ್ಲಿಸಿದವರು ಈ ತನಕ ನಮಗೆ ನೀರು ಕೊಟ್ಟಿಲ್ಲ. ಯಾವ ಸಾರಿನೂ ಈ ಥರ ಪರಿಸ್ಥಿತಿಲಿ ಮಧ್ಯದಲ್ಲಿ ನೀರು ಕೊಡದೇ ಇರೋ ವಿಚಾರ ಇಲ್ಲ. ಮಧ್ಯದಲ್ಲಿ ಒಂದು ಸಲ ನೀರು ಕೊಟ್ಟು ಯಾವುದೇ ಕಾಮಗಾರಿಗಳು ನಡೀತಿದ್ರೂ ಕೂಡ ಅದನ್ನು ನಿಲ್ಲಿಸಿ ಮಧ್ಯೆ ಒಂದು ನೀರು ಕೊಟ್ಟು 1 ವಾರ 10 ದಿವಸ ನೀರು ಕೊಟ್ಟು ನಂತರ ಅದನ್ನು ನಿಲ್ಲಿಸಿ ಕಾಮಗಾರಿನ ನಡೆಸಿರೋವಂಥ ಇತಿಹಾಸ ಈ ತನಕ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥದ್ದು. ಅದೇನು ಆಶ್ಚರ್ಯನೋ ಈ ಸಲ ರೈತರ ಪರವಾಗಿ ಇಲ್ಲಿ ಕೃಷಿ ಸಚಿವರೇ ನಿಲ್ಲಿಲ್ಲ. ರೈತರು ಪರವಾಗಿ ನಿಲ್ಲಬೇಕಾದವರು ಅವರೇ ನಿಲ್ಲಿಲ್ಲ. ಯಾವ ಸಂತೋಷಕ್ಕೆ ಶಿಲಾನ್ಯಾಸ ಮಾಡಿಸ್ಕೊಳ್ಳೋಕೆ ಕೊಡ್ತೀರ? ಅಲ್ಲಿ ಜಿಲ್ಲೆ ಜನರ ಬೆಳೆ ಹಾಳು ಮಾಡಿ ಶಿಲಾನ್ಯಾಸ ಕೇಳಿದ್ದೀರಲ್ಲ, ಯಾವ ಸಂತೋಷಕ್ಕೆ ಮಾಡಿಸ್ಕೊಳ್ತಾ ಇದ್ದೀರಿ? ಇನ್ನು ನಮ್ಮ MLA ರಮೇಶ್ ಬಾಬು ಅವರು ಯಾರೋ ಮಾಧ್ಯಮದವರು ನಮ್ಮ ಸ್ನೇಹಿತರು ಕೇಳಿದಾಗ, ರೈತರು ಕೇಳ್ತಾ ಇದ್ದಾರೆ, ನೀರು ಕೇಳ್ತಾ ಇದ್ದಾರೆ ಅಂತ ಮಾಧ್ಯಮದವ್ರು ಕೇಳಿದಾಗ ರೈತರಿಗೇನು ಕೆಲಸ ಇಲ್ವಾ ಅಂದರು. ಎಲ್ಲಿ ಏನಕ್ಕೆ ರಾಜಕಾರಣ ಮಾಡ್ತಾ ಇದ್ದೀರಿ ನೀವುಗಳು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅರೆ, ನಾವೆಲ್ಲ ಮಂಡ್ಯ ಜಿಲ್ಲೆ ರೈತರೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥವ್ರು. ರೈತರು ನೀರು ಕೇಳಿದ್ರೆ ನಾಲೆಗೆ ವಾಸ್ತವಿಕವಾಗಿ ಏನಿದೆ ತಿಳ್ಕೊಳ್ಳದೆ ರೈತರಿಗೆ ಕೆಲಸ ಇಲ್ಲ ಅಂತ ಮಾತಾಡುವಂಥದ್ದು ಧೈರ್ಯ ಹೆಂಗೆ ಮಾಡ್ತೀರಿ? ಅದು ಹೆಂಗೆ ಹಳ್ಳಿ ಮೇಲೆ ಹೋಗಿ ನೀವು ಜನರನ್ನ ಭೇಟಿ ಮಾಡ್ತಾಯಿದ್ದೀರಿ? ನನಗೆ ಅರ್ಥ ಆಗ್ತಾ ಇಲ್ಲ. ಜನರ ಸಮಸ್ಯೆಗಳನ್ನ ನಿಭಾಯಿಸಬೇಕಾದಂಥ ನೀವುಗಳು ಜನರ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡೋದಾದರೆ ಅವ್ರಿಗೆ ಕೆಲಸ ಇಲ್ವಾ, ನಾನು ಒಬ್ಬ ರೈತ ಅಲ್ವಾ, ನನಗೆ ಗೊತ್ತಿಲ್ವಾ ನೀರು? ಹೌದಾ? ಯಾರಾದ್ರೂ ಮೇ ತಿಂಗಳಲ್ಲಿ ನೀರು ನಿಲ್ಲಿಸ್ಬಿಟ್ಟು ಇವತ್ತು ತನಕ ನೀರು ಕೊಡದೇ ಇರೋದು ಒಪ್ಪುವಂಥದ್ದ? ಯಾವ ಕಾಲದಲ್ಲಿ ಕೊಟ್ಟಿತ್ತು ಅಂತ ಬೇರೆ ಕೇಳಿದ್ರು ಅವರು. ತೆಗೆದು ನೋಡಲಿ ದಾಖಲೆಗಳನ್ನ. ಅಟ್ಲೀಸ್ಟ್ ಮಧ್ಯದಲ್ಲಿ ಒಂದು ನೀರು ಕೊಟ್ಟಿದ್ರೆ ಎಷ್ಟು ಭತ್ತ ಇಳುವರಿ ಜಾಸ್ತಿ ಆಗಿರೋದು, ಕಬ್ಬು ಉಳಿದಿರೋದು. ಇವತ್ತು ನಮ್ಮಲ್ಲಿ ಶುಗರ್ ಫ್ಯಾಕ್ಟ್ರಿಗಳಿದೆ. ಮಂಡ್ಯ ಶುಗರ್ ಫ್ಯಾಕ್ಟ್ರಿ, ಕೊಪ್ಪ, ಅನೇಕ ಸಾವಿರಾರು ಆಲೆಮನೆಗಳು ನಮ್ಮ ಜಿಲ್ಲೆಯಲ್ಲಿದೆ. ಕಬ್ಬು ಸಂಪೂರ್ಣವಾಗಿ ಒಣಗ್ತಾ ಇದೆ. ಅದರ ಒಂದು ಸತ್ವನ ಕಳ್ಕೊಳ್ತಾ ಇದೆ. ಇದು ನೋಡಿ, ಇವತ್ತು ಬೆಳಗ್ಗೆ ನಾನೀಗ ಇಲ್ಲಿಂದ ಹೊರಟ ಮೇಲೆ ನಗುನಳ್ಳಿ ರೈತರು ತೋರಿಸ್ರಿ ಅಣ್ಣ, ಈ ಸ್ಥಿತಿಲಿದೆ ಮಂಡ್ಯ ಜಿಲ್ಲೆ ಕಬ್ಬು, ತಾವು
ಮಾಧ್ಯಮಗಳಿಗೆ ತೋರಿಸಿ ಇದು ನಗುನಳ್ಳಿ ಭಾಗದ ಕಬ್ಬು, ಇದು ಯಾವುದೋ ಒಬ್ಬರದಲ್ಲ. 4-5 ರೈತರು ಫೋಟೋ ಹೊಡೆದು ನನಗೆ ಈಗ ಕಾರಲ್ಲಿ ಬರುವಾಗ ನಾನು ಇದನ್ನು ನಿಮಗೆ ಕೊಡ್ತೀನಿ, ತಾವು ಕ್ಲೋಸಪ್ ಮಾಡ್ಕೊಳ್ಳಿ, ಇದು ಹಾಕಿ. ಯಾಕೆಂದರೆ ನಾವು ರೈತರಿಗೆ ಹೋಗಲಿ, ನೀರು ಇಲ್ದಿದ್ರೆ ಬೇಡ, ನೀರಿದ್ದು ಕೂಡ ಒಬ್ಬ ಕಾಂಟ್ರಾಕ್ಟ್ರಿಗೋಸ್ಕರ ನಿಮ್ಮ ರಾಜಕೀಯದ ಒಂದು ಉಳಿವಿಗೋಸ್ಕರ ನೀವು ಇಡೀ ಜಿಲ್ಲೆ ರೈತರನ್ನ ಬಲಿ ಕೊಡ್ತೀರಾ ಅನ್ನೋದಾದರೆ ಇದು ಈ ಸರ್ಕಾರಕ್ಕೆ ನಾಚಿಕೆಡ್ತಾನೆ. ಇದು ನಾನು ಫೋಟೋ ತೋರಿಸ್ತಾ ಇರೋದು ನಗುನಳ್ಳಿ ಭಾಗದ್ದು. ಇನ್ನು ನಮ್ಮ ದರ್ಸ್ಕುಪ್ಪೆ ಭಾಗ, ನೆಲಮನೆ ಕಂಪ್ಲೀಟ್ ಕಬ್ಬುಗಳು ಒಣಗ್ತಾ ಇವೆ. ನಾನು ಹೇಳ್ತಾ ಇರೋದು ಇಮಿಡಿಯೇಟ್ ಡ್ಯಾಮಿಂದ ಇಮಿಡಿಯೇಟ್ ಸಿಕ್ಕೋ ಜಾಗಗಳಿಗೆ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಕಾನ್ಸ್ಟಿಟ್ಯೂಯೆನ್ಸಿದು. ಇನ್ನು ಕೊತ್ತತ್ತಿ ಭಾಗದಲ್ಲಿ ಮತ್ತು ಕೊತ್ತತ್ತಿ 2ನೇ ಭಾಗ ತಗ್ಗಳ್ಳಿ ಭಾಗದಲ್ಲಿ ಜನರ ಪರಿಸ್ಥಿತಿ ಹೇಳ್ತೀರ್ದಾಗಿದೆ. ನೀರಿಲ್ಲದೆ ತೆಂಗು ಒಣಗೋಗ್ತಾ ಇದೆ, ಅಡಿಕೆ ಒಣಗೋಗ್ತಾ ಇದೆ. ನನ್ನ ಕ್ಷೇತ್ರದಲ್ಲಿ ಕನ್ನಂಬಾಡಿ ಕಟ್ಟೆ ಇಟ್ಕೊಂಡು ಈ ಸ್ಥಿತಿ ಆದರೆ ಇನ್ನು ಮುಂದಕ್ಕಿರ್ತಕ್ಕಂಥ ಮದ್ದೂರಿನ ಶಾಸಕರು ಏನು ಮಾಡ್ತಾಯಿದ್ದಾರೋ, ಮಳವಳ್ಳಿ ಶಾಸಕರು ಅದೇನು ಮಾಡ್ತಾಯಿದ್ದಾರೋ ಅದೇನು ಆಶ್ಚರ್ಯ ನನಗೆ. ಇವ್ರು ಯಾರು ಈ ರೈತಾಪಿ ವರ್ಗದ ಪರಿಸ್ಥಿತಿಗಳನ್ನ ಕೇಳೋಕ್ಕೆ ರೆಡಿ ಇಲ್ಲ ಅನಿಸುತ್ತೆ. ಇದು ಹತ್ರದಲ್ಲಿ ಕ್ಲೋಸಪ್ ಮಾಡಿದ್ದಾರೆ. ರೈತಾಪಿ ವರ್ಗದ ಜನದ ಅಭಿಪ್ರಾಯಗಳು ಇವರು ತಿಳ್ಕೊಂಡಿಲ್ಲ. ಭತ್ತ ಖರೀದಿ ನಮ್ಮ ರಾಜ್ಯದಲ್ಲಿ ಕಳೆದ ಸಾರಿ ಎಲ್ಲ ನೋಂದಾವಣೆ ಮಾಡ್ಕೊಳ್ಳಿ ಅಂತ ಸರ್ಕಾರ ಹೇಳಿಬಿಟ್ರು. ಜನ ಗೊಂದಲದಲ್ಲಿ ಪಾಪ ಪರದಾಡಿಕೊಂಡು ಕಳೆದ ಸಾರಿ ಸರ್ಕಾರದ ಜೊತೆಲಿ ನೋಂದಣಿ ಮಾಡ್ಕೊಳ್ಳೋದು ಎಲ್ಲಿ, ಯಾವ ರೀತಿ ಪ್ರೊಸೀಜರು, ಅದೇನೋ ಹೊಸ ಕಾನೂನು ತಂದುಬಿಟ್ಟಿದ್ದಾರೆ, ಅದು ಇದು ಎಲ್ಲ ಪರದಾಡ್ಬಿಟ್ರು. ಸರ್ಕಾರ ಕೊನೆಯಲ್ಲಿ ಕೈ ಕೊಡ್ತು, ಭತ್ತ ಖರೀದಿ ಮಾಡಲಿಲ್ಲ. FCI ರೂಲ್ಸ್ ಪ್ರಕಾರ ಫುಡ್ ಕಾರ್ಪೊರೇಷನ್ ಇಂಡಿಯಾ ಅವರ ರೂಲ್ಸ್ ಪ್ರಕಾರ ಭತ್ತ ನಿಗದಿಯಾಗಿದೆ 2300 ಚಿಲ್ಲರೆ. ಅದು ಒಂದು ಸಲ ನಿಗದಿ ಆದರೆ ಒಂದು ವರ್ಷಕ್ಕೆ ಆ ಒಂದು ಟೈಮ್ ಇರುತ್ತೆ. ಇವತ್ತು ಭತ್ತ ರೈತರಿಂದ ಖರೀದಿ ಮಾಡ್ತಾ ಇರೋದು 1800ರಿಂದ 900 ರೂಪಾಯಿ ತನಕ. ಏನಾಗಬೇಕು ರೈತರು? ನೀವು ಸರ್ಕಾರ ನಡೆಸೋರು, ಕೃಷಿ ಸಚಿವರು, ಮಂಡ್ಯ ಜಿಲ್ಲೆಯವರು, ನೀವು ಕೇಂದ್ರದಲ್ಲಿ ಮಾವು ಅನ್ಯಾಯ ಆಗಿದೆ, ನ್ಯಾಯ ಕೊಡಿ ಅಂತ ಕೇಳಿ ಇವತ್ತು ನಮ್ಮನ್ನ ಕುಮಾರಸ್ವಾಮಿಯವರು ಬೆಂಬಲ ಬೆಲೆನ ಕೊಡಿಸಿದ್ದಾರೆ. ನಾವು ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಕೇಂದ್ರದಿಂದ ಸ್ವಲ್ಪ ರೈತರ ಬೆಂಬಲ ಬೆಲೆ ಸಿಕ್ಕಬೇಕು ಭತ್ತಕ್ಕೆ ಅಂತ. ರಾಜ್ಯ ಸರ್ಕಾರ ನಾವು ರೈತರ ಹಿತ ಕಾಯ್ತೀವಿ ಅಂಥೇಳಿ ಹೇಳ್ತಾರಲ್ಲ, ಕಳೆದ ಸಾರಿ ಕೈ ಕೊಟ್ಟರು, ಭತ್ತ ಖರೀದಿ ಮಾಡಲಿಲ್ಲ. 1800-900 ರೂಪಾಯಿಗೆ ರೈತ ಭತ್ತ ಮಾರೋದಾದರೆ ನಾವು ನೀವೆಲ್ಲರೂ ರೈತರೇ ಇಲ್ಲಿ ಬಹುತೇಕರು ತಾವೇ ಹೇಳಿ, 1800 ರೂಪಾಯಿ ಭತ್ತ ಮಾರಿದ್ರೆ ನಮಗೆ ರೈತರು ಉಳಿಯೋಕ್ಕೆ ಸಾಧ್ಯನಾ? ಯಾಕೆ ಯುವಕರು ವ್ಯವಸಾಯ ಬಿಡ್ತಾ ಇದ್ದಾರೆ? ಯಾಕೆ ಯಾರಿಗೂ ಆಸಕ್ತಿ ಇಲ್ಲ ಅಂದರೆ ನೋಡಿ, ಇಲ್ಲಿ ಬರುತ್ತೆ ಉತ್ತರ. ಸರ್ಕಾರ ನಮಗೆ ಬೆಂಬಲ ಯಾವ ಮಟ್ಟಕ್ಕೆ ಕೊಡ್ತಾ ಇದೆ ಅಂತ. ನೀವು ರೈತರ ಪರ ಸರ್ಕಾರ ಅಂತ ಹೇಳ್ತೀರಾ ಭಾಷಣಗಳಲ್ಲಿ. ಈ ಕೃಷಿ ಸಚಿವರು ನಾನೇನೋ ಮಾಡಿದೆ, ಯೂನಿವರ್ಸಿಟಿ ಮಾಡಿದೆ, ಅದು ಇದು ಎಲ್ಲ ಯಾವ ಪುರುಷಾರ್ಥಕಕ್ಕೆ ಮಾಡ್ತಾಯಿದ್ದೀರಿ ಇದೆಲ್ಲ? ನೀವು ರೈತರಿಗೆ ನೀರು ಕೊಡೋಲ್ಲ, ಭತ್ತ ಹಾಕ್ತಿದ್ದ ಜಾಗದಲ್ಲಿ ಜಳ್ಳಾಗಿದೆ, ಇಳುವರಿ ಫುಲ್ ಬಿದ್ದೋಯ್ತು, ಬೆಂಬಲ ಬೆಲೆ ಕೊಡೋಲ್ಲ. ನಾನು ನಾಲೆ ಮೇಲೆ ಅಷ್ಟು ಕೋಟಿ ಕೊಟ್ಟೆ, ಇಷ್ಟು ಕೋಟಿ ಕೊಟ್ಟೆ ಅಂತೆಲ್ಲ ನೆನ್ನೆ ಹೇಳ್ಕೊಂಡಿದ್ದೀರಿ. ಇರಿಗೇಷನ್ಗೆ ಅಷ್ಟೊಂದು ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡಿದ್ದೀರಿ. ಯಾವ ಪುರುಷಾರ್ಥಕಕ್ಕೆ? ರೈತರು ಬೆಳೆಗೆ ನೀವು ಸ್ಪಂದಿಸೋಕ್ಕಾಗಲಿಲ್ಲ ಅಂದರೆ, ನೀರು ಕೊಡೋಕ್ಕಾಗಲಿಲ್ಲ, ಅವ್ರ ಬೆಳೆನ ಖರೀದಿ ಮಾಡೋಕ್ಕಾಗಲಿಲ್ಲ, ರೈತರು ಭಾವನೆಗಳಿಗೆ ಮರ್ಯಾದೆ ಕೊಡೋಕ್ಕೆ ನಿಮ್ಗೆ ತಯಾರಿಲ್ಲ ಅನ್ನೋದಾದರೆ, ನೀವು ನಾಲೆಗಳಿಗೆ ಅಷ್ಟೇನೋ ಕೊಟ್ಟು 3000 ಕೊಟ್ಟಿದ್ದೀನಿ,
ಕೇಳ್ಕೊಳಪ್ಪ ಅಂತೆಲ್ಲ ಹೇಳ್ತಿರಲ್ಲ, ಏನು ನೆಕ್ಕೊಳ್ಳೋದು ಅದನ್ನು ನಾವು? ವಿ ಸಿ ನಾಲೆ ಆಧುನೀಕರಣಕ್ಕೆ ಕುಮಾರಸ್ವಾಮಿ ಅವರಿದ್ದಾಗ ಮಂಜೂರಾಗಿರ್ತಕ್ಕಂಥದ್ದು. ನೀವು ಸಡಗರದಲ್ಲಿ ಮಾಡ್ಕೊತಾ ಇದ್ದೀರಿ ಅದನ್ನು, ಅಡಿಷನಲ್ ಆಗಿ ಸೇರಿಸ್ಕೊಂಡು 1 to ಡಬಲ್ ಮಾಡಿಕೊಂಡು ಅದನ್ನು ಎಲ್ಲರೂ ತಾವು ಭಾಳ ಸಡಗರದಲ್ಲಿ ಮಾಡ್ಕೊತಾ ಇದ್ದೀರಿ. ನಿಮ್ಮ ಸಡಗರ ಸಂಭ್ರಮ ಯಾಕೆ ಅನ್ನೋದ್ರ ಬಗ್ಗೆನೂ ಮುಂದೊಂದು ದಿವಸದಲ್ಲಿ ಹೇಳೋಣ. ಈ ನಾಲಾ ಸಡಗರ ಸಂಭ್ರಮ ಅವತ್ತೇನು ಕುಮಾರಸ್ವಾಮಿ ಅವರಿಗೆ ತಕ್ಷಣ ನಿಲ್ಲಿಸಿ, ನೀರು ಬಿಟ್ಟಿರೋವಂಥದ್ದನ್ನು ತಕ್ಷಣ ನಿಲ್ಲಿಸಿ ನಾಲೆ ಕೆಲಸ ಮಾಡಿಸೋದು ದೊಡ್ಡದಾಗಿರಲಿಲ್ಲ. ರೈತರು ಕಂಗೆಟ್ಟು ಹೋಗ್ತಾರೆ, ರೈತರು ಬಳೆ ನಿಂತೋಗುತ್ತೆ. ಮುಂದಿನ ದಿವಸ ಸಂದರ್ಭ ಬಂದಾಗ ನಿಲ್ಲಿಸೋಣ, ಈ ಸಂದರ್ಭ ಅಲ್ಲ ಇದಕ್ಕೆ ಅಂತೇಳಿ ಮುಂದೂಡಿದರು. ನೀವು ಯಾವ ಸಂದರ್ಭನೂ ಮನಸ್ಸಿಗೆ ಹಾಕ್ಕೊಳ್ಳದೆ ಸಂಪೂರ್ಣ ವ್ಯಾವಹಾರಿಕವಾಗಿ ಕಾಂಟ್ರಾಕ್ಟ್ರ್ ಪರವಾಗಿ ನಿಂತ್ಕೊಂಡು ಇಷ್ಟೊಂದು ಸಡಗರದಲ್ಲಿ ನೀವು ಮಾಡಿಕೊಂಡ್ರಲ್ಲ, ಕೆಲಸನ ಕಂಪ್ಲೀಟ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ. ಆಯ್ತು, ನಾನು ಬೆಳಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿದೆ. ಇಷ್ಟೆಲ್ಲ ಆಗಿದೆ, ಸಿ ಎಮ್ ಅಲ್ಲಿ ಬಾಗಿನ ಬಿಟ್ಟಾದ ಮೇಲೆ ನಾಲೆಗಳಿಗೆ ನೀರು ಬಿಡ್ರಿ ಅಂತ ಹೇಳ್ತಾರೆ. ತಾವೆಲ್ಲ ಸಾಕ್ಷಿ ಇದ್ದೀರ, ಅದಕ್ಕೆ ಬಿಟ್ಟಿದ್ದಾರಾ? ಇನ್ನೂ 3 ದಿನ ಆದರೂ ಇವ್ರು ನಾಲೆಗೆ ನೀರು ಬಿಡೋಕ್ಕೆ ತಯಾರಿಲ್ಲ. ಯಾವುದೋ ಒಂದು ಕಾಂಟ್ರಾಕ್ಟ್ ನಡೀತಿದೆಯಂತೆ, ಅದು ಮುಗಿಬೇಕಂತೆ, ಗೇಟ್ ಹಾಕ್ತಾ ಇದ್ದಾರಂತೆ, ಆ ಕೆಲಸ ಮುಗಿಬೇಕು. ಅಲ್ಲಿ ತನಕ ಬೆಳೆ ನೀವು ಅಟ್ಲೀಸ್ಟ್ ಬೆಳೆ ಹಾಕಬಾರ್ದು ಅಂತಾರೋ ರೈತರಿಗೆ ಹೇಳಬೇಕಾಗಿತ್ತಲ್ಲ. ತೆಂಗು, ಅಡಿಕೆ ಏನಿದೆ ಎಲ್ಲ ಕುಯ್ಕೊಂಬಿಡಿ, ನಾವು ಜಿಲ್ಲೆಯಲ್ಲಿ ನಾವು ಒಂಥರ ಇದು ಬಿಹಾರ ಇದ್ದಂಗೆ ನಾವೇನು ತೀರ್ಮಾನ ಮಾಡ್ತೀವಿ ಅದೇ ಅಂತಿಮ ಅಂತ ನೀವು ಹೇಳಬೇಕಾಗಿತ್ತಲ್ಲ ಮೊದಲೇ ಕೃಷಿ ಸಚಿವರೇ. ಇಷ್ಟು ನಮ್ಮ ಜಿಲ್ಲೆ ರೈತರನ್ನ ಅಗ್ರ ಮಾಡ್ಕೊಂಬಿಟ್ರಿ. ಇವತ್ತು ಎಲ್ಲ ದುರದೃಷ್ಟಕರ, ಎಲ್ಲ ಫಾರಿನ್ ಟ್ರಿಪ್ಪಲ್ಲಿದ್ದಾರೆ ಲೀಡರ್ಗಳು. ನಮ್ಮ ಜಿಲ್ಲೆ ರೈತರ ಪರಿಸ್ಥಿತಿ ಕಣ್ಣೀರಾಗ್ತಾ ಇದ್ದಾರೆ. ಇವತ್ತೆಲ್ಲ ಮಂಡ್ಯ ಜಿಲ್ಲೆ ಲೀಡರ್ಗಳು, ನಮ್ಮ ಜಿಲ್ಲೆ ಲೀಡರ್ಗಳು ಫಾರಿನ್ ಟ್ರಿಪ್ ಮಾಡ್ತಾ ಇದ್ದಾರೆ. ಅನಾಹುತಗಳಾಗೋದು ಹೇಗೆ ಅನ್ನೋದಕ್ಕೆ ನಾನು ಹೇಳೋದು ನಿಮಗೆ. ಈ ಒಂದು ವಾರ ನೀರೇನಾದ್ರು ಅವ್ರಿಗೆ ಹೋಗಲಿಲ್ಲ ರೈತರಿಗೆ ಅಂದರೆ ಎಷ್ಟು ಮನೆಯಲ್ಲಿ ಶುರು ಆಗುತ್ತೆ ಸಂಕಷ್ಟಗಳು ಅನ್ನೋದನ್ನು ಯೋಚನೆ ಮಾಡಿದ್ದೀರಾ? ಅವ್ರ ಬೆಳೆ ಹಾಳಾದರೆ 80 ಟನ್ ಬೆಳೀತಿದ್ದ ಕಬ್ಬು 40 ಟನ್ನಿಗೆ ನಿಂತ್ಕೊಂಡ್ರೆ, ಸಾಲ ಮೈ ಮೇಲೆ ಬಂದರೆ ಅವ್ರ ಮನೆಯಲ್ಲಿ ಎಷ್ಟು ಅನಾಹುತಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿದೆಯಾ? ರಾಜಕಾರಣ ನಾವು ಮಾಡೋದೇನಕ್ಕೆ? ನಮ್ಮ ಜನರ ರಕ್ಷಣೆ ನಾವು ಮಾಡದೇ ಇದ್ದರೆ, ಯಾವುದೇ ರಾಜಕೀಯ ಪಕ್ಷಗಳಾಗಲಿ, ನಾನು ಯಾವ ಒಂದು ಪಕ್ಷದ ಪರವಾಗಿ ನಾನು ಮಾತಾಡ್ತಾ ಇಲ್ಲ. ನಿಮ್ಮಲ್ಲಿ ಯಾರಿಗೂ ರೈತರ ಬಗ್ಗೆ, ಅವರ ಕಷ್ಟದ ಬಗ್ಗೆ ಅರಿವೇ ಇಲ್ಲದ ರೀತಿಯಲ್ಲಿ ನಡ್ಕೊಳ್ಳೋದಾದರೆ ಎಲ್ಲಿ ಬಂತು ರಾಜಕಾರಣ? ಏನಕ್ಕೆ ಬೇಕಿದೆಲ್ಲ? ಎಲ್ಲಿಗೆ ದಾರಿ ತಪ್ಪಿದ್ದೀವಿ ನಾವೆಲ್ಲ? ಭಾಳ ದುರದೃಷ್ಟಕರ. ಇವತ್ತು ತಾವು ಹೊಸ ಹೊಸ ಯೋಜನೆಗಳನ್ನ, ನೀರಾವರಿ ಯೋಜನೆಗಳನ್ನ ಮಾತಾಡ್ತಾ ಇದ್ದೀರಿ. ಯಾವ ಮಾಜಿ ಶಾಸಕರುಗಳನ್ನ ಕರೆದಿಲ್ಲ ಸಭೆಗಳಿಗೆ. ನೀವೇ ತೀರ್ಮಾನ ಮಾಡ್ಕೊಂಡಂಗೆ ಏನೇನೋ ಅಲ್ಲೆಲ್ಲೋ ಮಾಡ್ತೀವಿ, ಇಲ್ಲೆಲ್ಲೋ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಸಾರ್ವಜನಿಕವಾಗಿ ನಡೆಯೋ ಸಭೆಗಳಿಗೆ ಇಲ್ಲಿಯ ಮಾಜಿ ಜನಪ್ರತಿನಿಧಿಗಳನ್ನ ಕರೆಯಲ್ಲ ಅನ್ನೋದಾದರೆ ಅಲ್ಲಿ ನಿಮ್ಮ ಉದ್ದೇಶಗಳೇನು? ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ನೀವು ಮಾಡ್ಕೊಳ್ಳೋಕ್ಕ, ಅದನ್ನು ಜಾರಿಗೆ ತರಕ್ಕ? ಹಾಗಾಗಿ ನಾನು ಈ ಮೂಲಕ ಇವತ್ತು ಯಾವುದೇ ರಾಜಕೀಯನೂ ನಾನು ಮಾತಾಡೋಕ್ಕೆ ತಯಾರಿಲ್ಲ. ನಾನು ಸಂಪೂರ್ಣವಾಗಿ ಇವತ್ತು ಇಲ್ಲಿಗೆ ಬಂದಿರತಕ್ಕಂಥದ್ದು ನಾಲೆಗಳಿಗೆ ತತ್ಕ್ಷಣ ನೀರು ಬಿಡಿ, ಇಲ್ಲ ಅಂದರೆ ಮಂಡ್ಯ ಜಿಲ್ಲೆ ರೈತರ ಒಂದು ಸಂಕಷ್ಟಕ್ಕೆ ನೀವು ಕಾರಣರಾಗ್ತೀರಿ. ಇದು ನಾಚಿಕೆಗೇಡು. ನಮ್ಮ ಜಿಲ್ಲೆಯಲ್ಲಿ ಕೃಷಿ ಸಚಿವರಿದ್ದಾರೆ, ಅವ್ರು ಇದ್ಕೊಂಡು ಕೂಡ ಈ ಸ್ಥಿತಿಗೆ ಬಿಟ್ಟಿರ್ತಕ್ಕಂಥದ್ದು ಇದು ನಿಮ್ಮ ಸರ್ಕಾರದ ನಾಚಿಕೆಗೇಡು ಅಂತ ನಾನು ನಿಮ್ಮ ಮೂಲಕ ಹೇಳ್ತಾ, ತತ್ಕ್ಷಣ ನೀರು ಬಿಡಿ. ನೀವು ಅದೆಲ್ಲೋ ರಿಪೇರಿ ಆಗ್ತಾ ಇದೆ ನಾಲೆ, ಅಲ್ಲೆಲ್ಲೋ ಇನ್ನೊಂದು ಮಾಡ್ಕೊತೀವಿ 2 ದಿನ. ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ ತಕ್ಷಣ ನೀರು ಬಿಡಿ ಅಂತ. ಮೊನ್ನೆ ರಾತ್ರಿ ಸಿ ಡಿ ಎಸ್ಗೆ ನೀರು ತೆಗಿತಾರೆ, ಸಿ ಡಿ ಎಸ್ ನಾಲೆಗೆ. ನಿನ್ನೆ ಮಧ್ಯಾಹ್ನದ ಸಂಜೆ ನಿಲ್ಲಿಸ್ತಾರೆ. ನಾಲೆಗೆ ನೀರು ಬಿಡೋದು ಅಂದರೆ ಮುಖ್ಯಮಂತ್ರಿ ಆದೇಶದಲ್ಲಿ 1 ದಿನಕ್ಕೆ. ಮೊನ್ನೆ ಸಂಜೆ ನೀರು ಎತ್ತುತ್ತಾರೆ ಸಿ ಡಿ ಎಸ್ ಮಾತ್ರ, ನಿನ್ನೆ ಸಾಯಂಕಾಲ ನೀರು ನಿಲ್ಲಿಸ್ತಾರೆ.
ನೀರು ಎತ್ತಿದ್ರು ಅಂತ ರೈತರೆಲ್ಲ ಅವರೆಲ್ಲ ಇದನ್ನು ಕ್ಯಾನ್ಸಲ್ ಮಾಡಿಕೊಂಡು ಜಮೀನು ಕಡೆ ತಿರುಗಿ ನಿಂತ್ಕೊಂಡಿದ್ದಾರೆ. ಈಗ ನೀರು ತಪ್ಪಾಕಿದ್ದಾರೆ. ನೀವು ಮುಖ್ಯಮಂತ್ರಿ ಮಾತಿಗೆ ಇಷ್ಟ ಕುಕ್ಕುಮ ಇದಿರೋದು ದಮ್ಮು ಇದರಲ್ಲಿ ನಿಮ್ಮ ಆದೇಶಕ್ಕೆ. ನೀವಿಷ್ಟು ಪ್ರಬುದ್ಧ ರಾಜಕಾರಣಿಯಾಗಿ ಇದ್ಕೊಂಡು ಇಷ್ಟು ಬೇಜವಾಬ್ದಾರಿ ತಂದಲ್ಲಿ ಮುಖ್ಯಮಂತ್ರಿಗಳೇ ನಡ್ಕೊಳ್ಳೋದಾದರೆ ಇದಕ್ಕೆ ನಮ್ಮ ಧಿಕ್ಕಾರ ಇದೆ ಅಂತ ನಾನು ಈ ಮೂಲಕ ಹೇಳ್ತಾ, ಸಂಬಂಧಪಟ್ಟ ಮಂತ್ರಿ ಆಗಲಿ ಸಂಬಂಧಪಟ್ಟ ಕೃಷಿ ಸಚಿವರಾಗಲಿ ತಕ್ಷಣ ನಾಲೆಗಳಿಗೆ ನೀರು ಬಿಡಿ, ರೈತರು ಕಾಪಾಡಿ. ನಮ್ಮ ಜಿಲ್ಲೆ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಅಂತ ನಾನು ಈ ಮೂಲಕ ಆಗ್ರಹಿಸಿ ಇವತ್ತಿನ ಮಾತು ಮುಗಿಸ್ತೀನಿ. ನಮಸ್ಕಾರ.